ನಮಸ್ತೆ ವೀಕ್ಷಕರೇ, ಅಶ್ವಜ್ಯೋತಿಷ್ಯ ವಿಶೇಷ ಜ್ಯೋತಿಷ್ಯ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪ್ರವೀಣಿ ದಾಸ್. ವೀಕ್ಷಕರೇ, ನಿಮಗೆಲ್ಲ ಗೊತ್ತಿರೋ ಹಾಗೆ ಕಾರ್ಯಕ್ರಮದ ಮುಖಾಂತರವಾಗಿ ಇವತ್ತಿನ ಪಂಚಾಂಗ ಹೇಗಿದೆ, ಗ್ರಹಗತಿಗಳು ಯಾವ ರೀತಿಯಾಗಿದೆ, ದ್ವಾದಶ ರಾಶಿಗಳು ಅಂದರೆ ಒಟ್ಟಾರೆ 12 ರಾಶಿಗಳ ಫಲಾನುಫಲ ಯಾವ ರೀತಿಯಾಗಿದೆ, ಯಾವ ರಾಶಿಗೆ ಶುಭ, ಯಾರಿಗೆ ಅಶುಭ, ಹಾಗೆ ಪರಿಹಾರ ಮಾರ್ಗಗಳು ಹೇಗಿವೆ, ಇದರೊಟ್ಟಿಗೆ ಇವತ್ತಿನ ದಿನ ವಿಶೇಷತೆಯಲ್ಲಿ ತುಳಸಿ ಮಹತ್ವ ಹೇಗಿರಬೇಕು, ಹಾಗೆ ತುಳಸಿಯ ವಿಶೇಷತೆ ಏನು ಅನ್ನೋದನ್ನು ಗುರೂಜಿಯವರು ನಮಗೆ ತಿಳಿಸ್ಕೊಡ್ತಾರೆ. ಈ ಎಲ್ಲ ಮಾಹಿತಿಯನ್ನು ನೀಡಲಿಕ್ಕೆ ಇವತ್ತು ನಮ್ಮೊಟ್ಟಿಗೆ ಇದ್ದಾರೆ ಆಧ್ಯಾತ್ಮಿಕ ಚಿಂತಕರು, ಖ್ಯಾತ ಜ್ಯೋತಿಷಿಗಳು ಆಗಿರುವಂತಹ ಶ್ರೀ ವೆಂಕಟರಮಣ ಭಟ್ ಗುರೂಜಿಯವರು. ಮೊದಲನೇದಾಗಿ ಗುರೂಜಿಯವ್ರನ್ನ ನಮ್ಮ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ಗುರೂಜಿ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಇನ್ನು ವೀಕ್ಷಕರೇ, ಮೊದಲನೇದಾಗಿ ಇವತ್ತಿನ ಪಂಚಾಂಗ ಮತ್ತು ಗ್ರಹಗತಿಗಳು ಯಾವ ರೀತಿಯಾಗಿದೆ ಅನ್ನೋದನ್ನ ತಿಳ್ಕೊಳ್ಳೋಣ. ಗುರೂಜಿ, ಇವತ್ತಿನ ಪಂಚಾಂಗ ಹೇಗಿದೆ ತಿಳಿಸ್ಕೊಡಿ. ಓಂ ಗುರುಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಏಕ ಏವ ಪರಬ್ರಹ್ಮ ಪರಮಾತ್ಮ ದಿಗಂಬರಃ ಸ್ವಯಮೇವ ಗುರು ಸಾಕ್ಷಾತ್ ಸುಬ್ರಾಯಃ ಪಾತು ನಃ ಸದಾ. ನಮಃ ಶಾಂತಾಯ ದಿವ್ಯಾಯ ಸತ್ಯಧರ್ಮಸ್ವರೂಪಿಣೆ ಸ್ವಾನಂದಾಮೃತತೃಪ್ತಾಯ ಶ್ರೀಧರಾಯ ನಮೋ ನಮಃ. ಕಾರುಣ್ಯಮೂರ್ತಿಂ ಕಮನೀಯರೂಪಂ ದಿಗಂಬರಂ ಯೋಗಿಗಣೈಃ ಸುಪೂಜ್ಯಂ ಸ್ವಭಕ್ತರಕ್ಷಾರ್ಥಕೃತಾವತಾರಂ ಸುಬ್ರಾಜರಾಜಂ ಶರಣಂ ಪ್ರಪದ್ಯೆ. ಶ್ರೀಪಾದರಾಜಂ ಶರಣಂ ಪ್ರಪದ್ಯೆ. ದತ್ತಾತ್ರೇಯೋ ಮಹಾಯೋಗಿ ಭಗವಾನ್ ಭೂತಭಾವನಃ ಚತುರ್ಭುಜೋ ಮಹಾವಿಷ್ಣುಃ ಯೋಗಸಾಮ್ರಾಜ್ಯದೀಕ್ಷಿತಃ. ಶ್ರೀಮದ್ಗಂಗಾಧರೇಂದ್ರ ಸರಸ್ವತಿ ಮಹಾಸ್ವಾಮಿಗಳವರ ಪಾದಪದ್ಮಗಳಲ್ಲಿ ಶಿರಸಾಷ್ಟಾಂಗವಾಗಿ ಭಕ್ತಿಪೂರ್ವಕವಾಗಿ ನಮಸ್ಕರಿಸುತ್ತಾ, ಶ್ರೀ ಕ್ರೋಧಿನಾಮ ಸಂವತ್ಸರ ದಕ್ಷಿಣಾಯನ ವರ್ಷ ಋತು ಭಾದ್ರಪದ ಮಾಸ ಶುಕ್ಲಪಕ್ಷ ಏಕಾದಶಿ ಶನಿವಾರ ಉತ್ತರಾಷಾಢ ನಕ್ಷತ್ರ ಶೋಭನ ನಾಮ ಯೋಗ ವಣಿಜ ಕರ್ಣ. ಇದು ಇವತ್ತಿನ ಪಂಚಾಂಗ. ಇನ್ನು ವೀಕ್ಷಕರೇ, ದ್ವಾದಶ ರಾಶಿಗಳು ಅಂದರೆ ಒಟ್ಟಾರೆ 12 ರಾಶಿಗಳು ಯಾವ ರೀತಿಯಾಗಿದೆ, ಯಾವ ರಾಶಿಗೆ ಶುಭ, ಯಾರಿಗೆ ಅಶುಭ ತಿಳ್ಕೊಳ್ಳೋಣ. ಗುರುಜಿ, 12 ರಾಶಿಗಳ ಫಲಾನುಫಲ ಹೇಗಿದೆ ತಿಳಿಸ್ಕೊಡಿ. ಓಂ ಶಮಗ್ನಿರಗ್ನಿಭಿಃ ಕರಚ್ಛನ್ನಸ್ತಪತು ಸೂರ್ಯಾಃ ಶಮ್ಮಾತೋ ಮಾತ್ವರಪಾ ಅಪಸ್ರಿಧಾಃ. ಓಂ ಪ್ರಜಾಪತೇನ ತ್ವದೇತಾನ್ಯನ್ಯೋ ವಿಶ್ವಾ ಜಾತಾನಿ ಪರಿತಾ ಬಭೂವ. ಯತ್ಕಾಮಸ್ತೆ ಜುಹುಮಸ್ತನ್ನೋ ಅಸ್ತು ವಜಗ್ಗಸ್ಯಾಮ ಪತಯೋರಜೀಣಾಂ. ಓಂ ಇಮಯ್ಯಮಪ್ರಸ್ತರಮಾಹಿ ಸೀದಾಂಗಿರೋಭಿಃ ಪಿತೃಭಿಃ ಸಂವಿಧಾನಃ. ಆತ್ವಾ ಮಂತ್ರಾಃ ಕವಿಶಸ್ತಾವಹನ್ತ್ವೇನ ಹವಿಷಾ ಮಾದಜಸ್ವ. ನೀಲಾಂಜನ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಾಮಾರ್ತಾಂಡ ಸಂಭೂತಂ ತಂ ನಮಾಮಿ ಶನೈಶ್ಚರಂ. ಮೊದಲನೇದಾಗಿ ನಾವು ಇವತ್ತಿನ ದಿವಸ ಶನಿವಾರ ಆಗಿರೋದ್ರಿಂದ ನಾವು ಶನೈಶ್ಚರನ ಆರಾಧನೆಯನ್ನು ಮಾಡಬೇಕಂತೆ. ಯಾಕಂದರೆ ಪ್ರತಿಯೊಬ್ಬರೂ ಕೂಡ ಶನೈಶ್ಚರನ ಆರಾಧನೆ ಮಾಡಲೇಬೇಕು. ಆಯುಷ್ಯಂ ಜೀವನೋಪಾಯಂ ಮರಣಂಚ ಶನೈಶ್ಚರಾತ್. ನಮಗೆ ಒಳ್ಳೆಯ ರೀತಿಯಾದಂತಹ ಆಯುಷ್ಯವನ್ನು ಹಾಗೆ ಜೀವನವನ್ನು ನಾವು ಯಾವ ರೀತಿ ನಡೆಸಬೇಕು, ನಮಗೆ ಮುಂದೆ ಯಾವ ರೀತಿ ಅನುಕೂಲ ಆಗ್ತದೆ, ಇದನ್ನೆಲ್ಲ ನಾವು ನೋಡುವಂಥದ್ದು ಶನೈಶ್ಚರನಿಂದಂತೆ. ಹಾಗಾಗಿ ಶನೈಶ್ಚರನ ಆರಾಧನೆಯನ್ನು ನಾವೆಲ್ಲರೂ ಕೂಡ ಪ್ರತಿಯೊಬ್ಬರೂ ಕೂಡ ಮಾಡಲೇಬೇಕಂತೆ. ಹಾಗಾಗಿ ಮೊದಲನೇದಾಗಿ ಮೇಷರಾಶಿ. ಮೇಷರಾಶಿಯಲ್ಲಿ ಇರುವವರಿಗೆ ಇವತ್ತಿನ ದಿವಸ ತಂಪು ಪಾನೀಯ ಅಂಗಡಿಗೆ ಅಥವಾ ಅಂಥವರಿಗೆ ಲಾಭ ಆಗಿರತಕ್ಕಂಥ ಸಾಧ್ಯತೆ ಇದೆ. ಹಾಗೆ ಯಾವುದೇ ರೀತಿ ಕೋಲ್ಡ್ ಡ್ರಿಂಕ್ಸ್ ಇರ್ಬೋದು, ಬೇರೆ ಬೇರೆ ರೀತಿಯಾದಂಥ ಹಾಲಿಗೆ ಸಂಬಂಧಪಟ್ಟಂತೆ, ಹಾಗೆ ಹಾಲು ಮತ್ತು ಹೈನುಗಾರಿಕೋದ್ಯಮಕ್ಕೆ ಎಲ್ಲ ರೀತಿಯಲ್ಲಿ ಅನುಕೂಲ ಆಗುವಂಥ ಸಾಧ್ಯತೆಗಳು ಇದೆ. ಯಾಕೆಂತಂದರೆ ವಿಶೇಷವಾಗಿ ನಾವು ನಮ್ಮ ದೇಶ ಹಾಲಿನ ಉತ್ಪನ್ನಕ್ಕೆ ಒಳ್ಳೆಯ ರೀತಿಯಲ್ಲಿ ಬೇಡಿಕೆಯಾಗಿರುವಂಥ ದೇಶ. ಹಾಗೆ ನಾವು ಯಾವ ರೀತಿಯಲ್ಲಿ ರಫ್ತನ್ನು ಮಾಡ್ತಾ ಇದ್ದೇವೆ ಹಾಲನ್ನು. ಹಾಗಾಗಿ ಇದು ಒಳ್ಳೆಯದು. ಯಾಕಂತಂದರೆ ನಾವು ವಿಶೇಷವಾಗಿ ಆ
ಭೂಮಿ ತಾಯಿಯ ಸೇವೆಯನ್ನು ನಾವು ಮಾಡಲೇಬೇಕು. ಹಾಗೆ ಗೋಮಾತೆಯ ಸೇವೆಯನ್ನು ನಾವೆಲ್ಲರೂ ಕೂಡ ಮಾಡಲೇಬೇಕು. ಹಾಗಾಗಿ ಆ ಗೋವು ಕೊಡತಕ್ಕಂಥ ಅಮೃತವನ್ನು ನಾವು ಸ್ವೀಕಾರ ಮಾಡೋದರಿಂದ ನಮಗೂ ಎಲ್ಲ ರೀತಿಯಲ್ಲಿ ಶಕ್ತಿ ಬರತಕ್ಕಂಥದ್ದು. ಹಾಗೆ ಯಾಕೆಂದರೆ ಆ ಹಾಲನ್ನು ನಾವು ಸ್ವೀಕಾರ ಮಾಡೋದರಿಂದಲೇ ನಮಗೆ ವಿಶೇಷವಾಗಿ ಎಲ್ಲ ರೀತಿಯಲ್ಲಿ ಬುದ್ಧಿಶಕ್ತಿ ಬರ್ತದೆಯಂತೆ. ಯಾಕೆಂದರೆ ಗೋವಿನ ಹಾಲು ಒಳ್ಳೆಯ ರೀತಿಯಾದಂಥ ಬುದ್ಧಿಶಕ್ತಿಯ ಜೊತೆಗೆ ನಮಗೆ ಶಾರೀರಿಕವಾಗಿ ಎಲ್ಲ ರೀತಿಯಲ್ಲಿ ಯಾವ ರೀತಿ ನಮಗೆ ಬೇಕೋ, ಆ ಶರೀರಕ್ಕೆ ಯಾವ ರೀತಿ ಶಕ್ತಿ ಬೇಕೋ, ಪ್ರೋಟೀನ್ ಬೇಕೋ ಅಥವಾ ಬೇರೆ ಬೇರೆ ರೀತಿಯಲ್ಲಿ ನಮಗೆ ಆ ಒಂದು ಶಕ್ತಿಯನ್ನು ಕೊಡತಕ್ಕಂಥದ್ದು. ಹಾಗಾಗಿ ಆದಷ್ಟು ನಾವೆಲ್ಲರೂ ಕೂಡ ಆ ಗೋ ಸೇವೆಯನ್ನು ಮಾಡಲೇಬೇಕು. ಯಾಕಂದರೆ ಭೂಮಿ ತಾಯಿಯ ಸೇವೆಯನ್ನು ಪಾಲಿಗೆ ಬಂದದ್ದು ಪಂಚಾಮೃತ. ಯಾವ ರೀತಿ ನಮ್ಮ ಪಾಲಿಗೆ ಎಷ್ಟು ಭೂಮಿ ಬಂದಿದೆಯೋ ಆ ಬಂದಂಥ ಭೂಮಿಯನ್ನು ನಾವು ಸಾಗುವಳಿ ಮಾಡಬೇಕಂತೆ, ಅದನ್ನು ಹಾಳು ಬಿಡಬಾರ್ದೊಳಾಯಿತು. ಯಾಕೆಂದರೆ ಆ ಭೂಮಿ ತಾಯಿಯ ಸೇವೆ ಮಾಡೋದರಿಂದಲೇ ನಮಗೆ ಎಲ್ಲ ರೀತಿಯಲ್ಲೂ ಕೂಡ ಅನುಕೂಲ ಆಗತಕ್ಕಂಥದ್ದು. ವಿಶೇಷವಾಗಿ ಹೇಳಬೇಕು ಅಂತಂದರೆ ಶಾರೀರಿಕವಾಗಿ ಒಳ್ಳೆಯ ಆರೋಗ್ಯ, ಮನಸ್ಸಿಗೆ ನೆಮ್ಮದಿ ಸಿಗತಕ್ಕಂಥದ್ದು. ಯಾಕಂದರೆ ಈ ಸೇವೆ ಹೇಳುವಂಥದ್ದು, ಸೇವಾ ಭಾವನೆ ಹೇಳತಕ್ಕಂಥದ್ದು ಮನಸ್ಸಿಗೆ ಬಂದರೆ ಮನುಷ್ಯ ಅವನು ಆರಾಮಾಗ್ತಾನೆ. ಆರಾಮಂದರೆ ನಿಶ್ಚಿಂತೆಯಿಂದ ಅವನು ಇರ್ತಾನೆ. ಯಾಕಂದರೆ ಮನಸ್ಸು ನೆಮ್ಮದಿಯಿಂದ ಇರ್ತದೆಯಂತೆ. ಯಾಕಂದರೆ ನಾವು ಯಾವ ರೀತಿ ಆ ಸೇವೆಯನ್ನು ಮಾಡ್ತೇವೆಯೋ, ಸೇವೆ ಮಾಡಿದಾಗ ನಮಗೆ ಶಾರೀರಿಕವಾಗಿ ವ್ಯಾಯಾಮಗಳು ಆಗ್ತದೆ. ಹಾಗೆ ನಾವು ತಿಂದಂಥ ಆಹಾರಗಳು ಎಲ್ಲ ರೀತಿಯಲ್ಲಿ ಸರಿಯಾದ ಕ್ರಮದಲ್ಲಿ ಜೀರ್ಣವಾಗ್ತದೆ. ಜೀರ್ಣವಾಯಿತು ಅಂದರೆ ನಮಗೆ ಹಸಿವಾಯಿತು ಅಂದರೆ ನಾವು ಮತ್ತೆ ಊಟವನ್ನು ಚೆನ್ನಾಗಿ ಮಾಡಲಿಕ್ಕೆ ಆಗ್ತದೆ. ಹಾಗಾಗಿ ಅದರಿಂದ ಏನಾಗ್ತದೆ ಹೇಳಿದ್ರೆ ಮನಸ್ಸು ಕೂಡ ಲವಲವಿಕೆಯಿಂದ ಇರ್ತದೆ. ಮನಸ್ಸು ಪ್ರಶಾಂತ ನಿರ್ಮಲತೆಯಿಂದ ಇರಲಿಕ್ಕೆ ಸಾಧ್ಯ ಆಗತಕ್ಕಂಥದ್ದು. ಹಾಗಾಗಿ ಇವತ್ತಿನ ದಿವಸ ನಿಶ್ಶಕ್ತಿ ಆಗತಕ್ಕಂಥದ್ದು. ಯಾಕಂದರೆ ಮನುಷ್ಯನಿಗೆ ಈ ಅಶಕ್ತತೆ ಅಥವಾ ನಿಶ್ಶಕ್ತಿ ಆದಾಗ ಏನು ಮಾಡಬೇಕು ಅಂತಾದರೆ ಅವನು ವಿಶೇಷವಾಗಿ ಧ್ಯಾನ ಮಾಡಬೇಕಂತೆ. ಯಾವ ರೀತಿ ಶರೀರಕ್ಕೆ ನಿಶ್ಶಕ್ತಿ ಆದಾಗ ಅವನು ಏನು ಮಾಡಬೇಕು ಅಂತಂದರೆ ಸರಿಯಾದ ಆಹಾರವನ್ನು ಸ್ವೀಕಾರ ಮಾಡಬೇಕು. ಹಾಗೆ ಮನಸ್ಸಿಗೆ ನಿಶ್ಶಕ್ತಿ ಆದಾಗ ಏನು ಮಾಡಬೇಕು ಅಂತಂದರೆ ಅವನು ಧ್ಯಾನವನ್ನು ಮಾಡಬೇಕಂತೆ. ಮನಸ್ಸು ನಿಶ್ಶಕ್ತಿ ಅಂತಂದರೆ ಏನು? ಮನಸ್ಸು ಆಲೋಚನೆನೇ ಮಾಡೋದಿಲ್ಲ. ಮನಸ್ಸು ಆಲೋಚನೆ ಮಾಡಬೇಕು ಅಂತ ಆದರೆ ಯಾವ ರೀತಿ ಅದಕ್ಕೆ ಆ ಮನಸ್ಸಿಗೂ ಕೂಡ ಅದಕ್ಕೂ ಕೂಡ ವ್ಯಾಯಾಮ ಬೇಕಾಗಿರ್ತದೆ. ನಾವು ಶರೀರಕ್ಕಷ್ಟೇ, ನಾವೀಗ ಬೆಳಗ್ಗೆ ಎದ್ದ ತಕ್ಷಣ ಏನು ಮಾಡ್ತೇವೆ? ನಾವೆಲ್ಲ ಬೆಳಗ್ಗೆ ಎದ್ದ ತಕ್ಷಣ ವಾಕಿಂಗ್ ಹೋಗ್ತೇವೆ, ಅದು ಶರೀರಕ್ಕೆ ವ್ಯಾಯಾಮ ಆಯಿತು. ಆದ್ರೆ ಮನಸ್ಸಿಗೆ ವ್ಯಾಯಾಮ ಬೇಕು. ಆ ಮನಸ್ಸಿಗೆ ವ್ಯಾಯಾಮ ಬೇಕಾಗಿರೋದರಿಂದ ನಾವು ಅದಕ್ಕೆ ಮನಸ್ಸಿಗೆ ವ್ಯಾಯಾಮದಂತೆ ಧ್ಯಾನವನ್ನು ಮಾಡಬೇಕಂತೆ. ಆ ಧ್ಯಾನ ಮಾಡೋದರಿಂದಲೇ ನಮಗೆ ಎಷ್ಟೋ ರೀತಿಯಲ್ಲಿ ನಮಗೆ ಎಲ್ಲ ರೀತಿಯಾದಂಥ ಶಕ್ತಿ ಹೇಳತಕ್ಕಂಥದ್ದು ಸಿಗ್ತದೆ. ಅದಕ್ಕಾಗಿ ಯಾವ ರೀತಿ ಅಂತಂದರೆ ಈ ನಾವು ಜಪತಪವನ್ನು ಎಷ್ಟು ಮಾಡ್ತೇವೆಯೋ ಅಷ್ಟು ನಾವು ಮಾಡ್ತಾ ಇದ್ದಂಗೆ ನಮಗೂ ಕೂಡ ಒಳ್ಳೆಯ ರೀತಿಯಾದಂಥ ಆರೋಗ್ಯ ಹೇಳತಕ್ಕಂಥದ್ದು ಸಿಗತಕ್ಕಂಥದ್ದು. ಹಾಗಾಗಿ ಶತ್ರುಗಳಿಂದ ತೊಂದರೆ ಬರತಕ್ಕಂಥ ಸಾಧ್ಯತೆಗಳು ಇವತ್ತಿನ ದಿವಸ ಇರತಕ್ಕಂಥದ್ದು. ಯಾಕಂದರೆ ನಮಗೆ ಆದಷ್ಟು ಈ ಹೊರಗಡೆ ಇರತಕ್ಕಂಥ ಶತ್ರುಗಳಿಗಿಂತ ನಮ್ಮ ಒಳಗೆ ಇರತಕ್ಕಂಥ ಶತ್ರುಗಳು ನಮಗೆ ತೊಂದರೆಯನ್ನು ಜಾಸ್ತಿ ಕೊಡ್ತಾರಂತೆ. ಹಾಗಾಗಿ ಇದನ್ನೆಲ್ಲ ದುರ್ಗಾ ಕವಚವನ್ನು ಪಠಿಸುವುದರಿಂದ, ಅದಕ್ಕೆ ದುರ್ಗತಿ ನಾಶಿನಿ, ನಾವು ದುರ್ಗೆ ಆರಾಧನೆ ಮಾಡಬೇಕು. ಇನ್ನು ಮುಂದೆ ಬರತಕ್ಕಂಥದ್ದು ನವರಾತ್ರಿ, ದುರ್ಗತಿ ನಾಶಿನಿ ಎಲ್ಲ ನಮ್ಮ ದುರ್ಗತಿಯನ್ನು, ಯಾಕೆಂದರೆ ನಮ್ಮ ದುರ್ಗತಿ ಅಂದರೆ ಕೆಟ್ಟ ಗತಿ. ಏನು ನಮಗೆ ಕಷ್ಟ ಬರ್ತದೆಯೋ ಅಥವಾ ಬಂದಿದ್ದರೂ ಕೂಡ ಅದು ಪರಿಹಾರ ಆಗಬೇಕು ಅಂತಂದರೆ ದುರ್ಗೆ ಆರಾಧನೆಯನ್ನು ಮಾಡತಕ್ಕಂಥದ್ದು. ಇನ್ನು ವೃಷಭ ರಾಶಿಯಲ್ಲಿರುವವರಿಗೆ ಸ್ವಲ್ಪ ಸಾಲ ಆಗತಕ್ಕಂಥದ್ದು.
ಸಾಲವೇ ಶೂಲಕ್ಕೆ ಕಾರಣ. ನಾವು ಸಾಲ ಮಾಡಬಾರದಂತೆ, ಆದರೂ ಸಾಲ ಮಾಡಿ ಆದರೂ ತುಪ್ಪ ತಿನ್ನಬೇಕು ಗಾದೆ ಇದೆ. ಆದರೂ ಕೂಡ ಆ ಸಾಲ ನಮಗೆ ಶೂಲಕ್ಕೆ ಕಾರಣ ಆಗತಕ್ಕಂಥದ್ದು. ನಾವೆಲ್ಲ ಮಾಧ್ಯಮದಲ್ಲಿ ಅಥವಾ ಎಲ್ಲ ಕಡೆ ನೋಡ್ತಾ ಇದ್ದೇವೆ. ಅಲ್ಲಿ ಆ ರೈತರು ಅಷ್ಟು ಸಾಲ ಮಾಡಿದ್ರು, ಅಲ್ಲಿ ಸರ್ಕಾರ ಅವರಿಗೇನು ಕೊಡಲಿಲ್ಲ, ಅದಕ್ಕಾಗಿ ಹಿಂಗೆ ಮಾಡ್ಕೊಂಡ್ರು. ನಾವು ಸಾಲ ಮಾಡ್ಕೊಂಡ್ರೆ ಸರ್ಕಾರ ಏನು ಮಾಡ್ತದೆ? ಯಾಕಂದರೆ ಅದಕ್ಕೆ ನಮ್ಮ ಹಾಸಿಗೆ ಇದ್ದಷ್ಟೇ ಕಾಲು ಚಾಚಬೇಕು ಅಂತ ಗಾದೆ ಇರತಕ್ಕಂಥದ್ದು. ಆ ಗಾದೆ, ಯಾಕಂದರೆ ವೇದ ಸುಳ್ಳಾದರೂ ಗಾದೆ ಸುಳ್ಳಾಗೋದು. ಆ ಗಾದೆ ಮಾತಿನಂತೆ ನಾವು ನಡಿಬೇಕಂತೆ. ಯಾಕಂದರೆ ಈ ಗಾದೆ ಹೇಳತಕ್ಕಂಥದ್ದು ಅದು ಹಿಂದಿನ ಹಿರಿಯರ ಅನುಭವದ ಮಾತು. ಯಾಕೆಂದರೆ ಆ ಅನುಭವಕ್ಕೆ ಆ ಮಹತ್ವ ಹೇಳತಕ್ಕಂಥದ್ದು ಇದ್ದೇ ಇದೆ. ಎಲ್ಲದಕ್ಕೂ ಕೂಡ ಅನುಭವ, ಸ್ವಂತ ಅನುಭವ ನಮಗೆ ಬರಬೇಕು. ಸ್ವಂತ ನಮಗೆ ಅನುಭವ ಬಂದಾಗ ನಾವು ಆ ಜೀವನದಲ್ಲಿ ಪರಿಪಕ್ವತೆಯನ್ನು ಕಾಣಲಿಕ್ಕೆ ಸರಿಯಾಗ್ತದೆ. ಹಾಗಾಗಿ ಅವಮಾನ ಆಗತಕ್ಕಂಥದ್ದು ಇವತ್ತಿನ ದಿವಸ ಅವಮಾನ, ನಿಂದೆ ಇದೆಲ್ಲ ಬರ್ತಾ ಇರ್ತದೆಯಂತೆ. ಒಬ್ಬರು ಹೊಗಳ್ತಾರೆ, ಒಬ್ಬರು ತೆಗಳ್ತಾರೆ. ಯಾಕಂದರೆ ನಾವು ಎಲ್ಲರಿಗೂ ಸರಿಯಾಗಿ ಇರಲಿಕ್ಕೆ ಆಗೋದಿಲ್ವಂತೆ. ಸರಿಯಾಗಿ ನಾವು ಎಲ್ಲರಿಗೂ ಇರಲಿಕ್ಕೆ ಆಗೋದಿಲ್ಲ. ಹಾಗಾದರೆ ಹೇಗಿರಬೇಕು ಅಂತಂದ್ರೆ ನಮಗೆ ನಾವು ಸರಿಯಾಗಿರ್ಬೇಕಂತೆ. ನಾನು ಸರಿ ಇದ್ದೇನೆ ನನಗೆ ಗೊತ್ತಾಗಬೇಕು. ಇನ್ನೊಬ್ಬರಿಗೆ ನಾವು ಸರಿ ಇರಲಿಕ್ಕೆ ಯಾರತ್ರ ಇನ್ನೂ ಆಗಲಿಲ್ಲ. ಯಾಕೆಂದರೆ ಭಗವಂತನಿಗೆ ಇನ್ನೂ ಆಗಲಿಲ್ವಂತೆ. ಭಗವಂತನಿಗೆ ಇನ್ನೂ ಎಲ್ಲರಿಗೂ ಸರಿಯಾಗಿ ಇರಲಿಕ್ಕೆ ಆಗಲಿಲ್ಲ ಅವನಿಗೆ. ಯಾಕೆಂತಂದರೆ ಅವನೇ ಎಷ್ಟು ಕೊಟ್ಟರು ನಾವು ಭಗವಂತ ನನಗೆ ಅದೊಂದು ಕೊಡಬೇಕಿತ್ತು, ಅದನ್ನು ಕೊಡಲಿಲ್ಲ. ಹಾಗಾಗಿ ಇದಕ್ಕೆಲ್ಲ ಕಾರಣ ಏನು ಅಂತಂದರೆ ನಮ್ಮ ಕರ್ಮ ಎಷ್ಟಿದೆಯೋ ಅಷ್ಟೇ ಭಗವಂತ ಕೊಡ್ತಾನೆ. 1 ಸೆಕೆಂಡು ಜಾಸ್ತಿ ಕೊಡೋದಿಲ್ಲ, 1 ಸೆಕೆಂಡ್ ಕಡಿಮೆನೂ ಕೊಡೋದಿಲ್ಲ. ಈ ಶರೀರದ ಅವಧಿ ಮುಗೀತು, ಈ ಜೀವಾತ್ಮ ಈ ಶರೀರದಲ್ಲಿ ಇರತಕ್ಕಂಥ ಅವಧಿ ಮುಗೀತು ಅಂದ ತಕ್ಷಣ ಅವ್ನು ಬಿಟ್ಟು ಹೋಗ್ಬಿಡ್ತಾನೆ. ಈ ಕುರ್ಚಿ ಮೇಲೆ ನಾವು ಕುಳಿತುಕೊಂಡಂಗೆ, ಈ ಕುರ್ಚಿ ನಾವು ಎಷ್ಟೊತ್ತು ಕೂತ್ಕೊಳ್ಬೋದು? 1 ದಿವಸ ಕೂತ್ಕೊಳ್ಬೋದು, 2 ದಿವಸ ಕೂತ್ಕೊಳ್ಬೋದು, ಆಮೇಲೆ ನಾವು ಬಿಡೋದೇ ಕುರ್ಚಿ. ಹಾಗೆ ಈ ಶರೀರಕ್ಕೂ ಅದು ಏನೋ ಚಿಕಿತ್ಸೆ ಮೂಲಕವಾಗಿ ಅಥವಾ ಇನ್ಯಾವುದರ ಮೂಲಕವಾಗಿ ಯಾವುದೇ ರೀತಿಯಲ್ಲಿ ಯಂತ್ರೋಪಕರಣಗಳನ್ನು ಬಳಸಿ ಆ ಶ್ವಾಸವನ್ನು ಹಿಡಿದಿಟ್ಟುಕೊಳ್ಬೋದು. ಆದರೂ ಮತ್ತೆ 2 ದಿವಸ ನಂತರ ಬಿಡೋದೇ ಆಗ್ತದೆ. ಹಾಗಾಗಿ ವಿಶೇಷವಾಗಿ ನಮಗೆ ಆ ಒಂದು ಯಾವ ರೀತಿಯಲ್ಲಿ ಅವಮಾನ ಆಗ್ತದೆಯೋ ಆ ಅವಮಾನ ಇದನ್ನೆಲ್ಲ ನಾವು ಸ್ವೀಕಾರ ಮಾಡ್ತಾ ಹೋಗ್ತಾ ಇದ್ದರೆ ನಮಗೆ ಮುಂದೆ ಅನುಕೂಲ ಆಗತಕ್ಕಂಥದ್ದು. ಹಾಗಾಗಿ ಸಾಧು ಸಂತರ ದರ್ಶನ ಹೇಳತಕ್ಕಂಥದ್ದು ಇವತ್ತಿನ ದಿವಸ ನಾವು ಮಾಡುವಂಥ ಯೋಗ ಇದೆ. ಹಾಗೆ ಗುರು ಹಿರಿಯರ ಸೇವೆಯನ್ನು ಮಾಡುವಂಥ ಇದು ಗುರು ಹಿರಿಯರ ಸೇವೆಯನ್ನು ನಾವೆಲ್ಲರೂ ಕೂಡ ಮಾಡಲೇಬೇಕಂತೆ. ಹಾಗಾಗಿ ಅದರಿಂದ ನಮಗೆ ಎಲ್ಲ ರೀತಿಯಲ್ಲಿ ಅನುಕೂಲ ಆಗತಕ್ಕಂಥದ್ದು. ಶ್ರೀ ಸೂಕ್ತ ಪಾರಾಯಣ ಮಾಡುವುದರಿಂದ ಎಲ್ಲ ರೀತಿಯಲ್ಲಿ ಅನುಕೂಲ ಆಗತಕ್ಕಂಥದ್ದು. ಇನ್ನು ಮಿಥುನ ರಾಶಿಯಲ್ಲಿರೋರಿಗೆ ಕೃಷಿಕರಿಗೆ ತೊಂದರೆ ಬರುವಂತಹ ಸಾಧ್ಯತೆ ಇದೆ. ಕೃಷಿಕರಿಗೆ ತೊಂದರೆ ಬಂದರೂ ಕೂಡ ನಾವು ಆದಷ್ಟು ಆ ಕೃಷಿಯನ್ನು ಮಾಡಲೇಬೇಕಂತೆ. ಅದು ನಮಗೆ ಇವತ್ತು ಸ್ವಲ್ಪ ಏನೋ ತೊಂದರೆ ಅಂತ ಕಂಡ್ರು ಮುಂದೆ ನಮಗೆ ಎಲ್ಲ ರೀತಿಯಲ್ಲಿ ಅನುಕೂಲ ಆಗತಕ್ಕಂಥದ್ದು. ಹಾಗೆ ಬಂಧುಗಳಲ್ಲಿ ಕಲಹ ಆಗುವಂಥ ಸಾಧ್ಯತೆಗಳು ಇರತಕ್ಕಂಥದ್ದು. ಪರಾಜಯ ನಮಗೆ ಇವತ್ತಿನ ದಿವಸ ಸ್ವಲ್ಪ ನಮಗೆ ಸೋಲುಂಟಾಗುವಂಥ ಸಾಧ್ಯತೆ ಇದೆ ಬೇರೆ ಬೇರೆ ರೀತಿಯಲ್ಲಿ. ಹಾಗಾಗಿ ನಾವು ವಾದಕ್ಕೆ ಅಥವಾ ಬೇರೆ ಯಾವುದೇ ರೀತಿಯಲ್ಲಿ ಕೆಲಸಕ್ಕೆ ಇವತ್ತು ನಾವು ಹೋಗದೆ ಸುಮ್ಮನೆ ಇರೋದರಿಂದ ಅನುಕೂಲ ಆಗತಕ್ಕಂಥದ್ದು. ಪೆಟ್ರೋಲ್ ಉದ್ಯಮಕ್ಕೆ ಇವತ್ತಿನ ದಿವಸ ಅನುಕೂಲ ಆಗುವಂಥ ಸಾಧ್ಯತೆ ಇದೆ. ಔದುಂಬರ ಪ್ರದಕ್ಷಿಣೆ ಮಾಡುವುದರಿಂದ ಎಲ್ಲ ರೀತಿಯಲ್ಲಿ ಅನುಕೂಲ ಆಗತಕ್ಕಂಥದ್ದು. ಇನ್ನು ಕರ್ಕಾಟಕ ರಾಶಿಯವರಿಗೆ ಸಹೋದರರಲ್ಲಿ ಕಲಹ ಆಗತಕ್ಕಂತಹ ಸಾಧ್ಯತೆ ಇದೆ. ಎದೆನೋವು ಬರತಕ್ಕಂಥದ್ದು. ಆದ್ದರಿಂದ ಎದೆನೋವು ಬಂದರೆ ನಾವು ಅದಕ್ಕೆ ಏನು ಬೇಜಾರು ಮಾಡ್ಕೊಳ್ಳೋದೇನಿಲ್ಲ. ಅದಕ್ಕೆ ಸಂಬಂಧಪಟ್ಟಂತೆ ಸ್ವಲ್ಪ ಚಿಕಿತ್ಸೆ ತೆಗೆದುಕೊಳ್ಬೋದು ಅಥವಾ ಈ ಬಿಸಿ ನೀರು ಕುಡಿಬೋದು ಅಥವಾ ಹೀಗೆ ಬೇರೆ ಬೇರೆ ರೀತಿಯಲ್ಲಿ ಅದಕ್ಕೆ ಯಾವ ರೀತಿ ಅದಕ್ಕೆ ಪರಿಹಾರ ಉಪಾಯ ಇದೆಯೋ ಅದನ್ನು ನಾವು ಮಾಡೋದರಿಂದ ಅನುಕೂಲ ಇರತಕ್ಕಂಥದ್ದು. ಹೆಂಡತಿಯಿಂದ ಸಹಕಾರ ಹೇಳತಕ್ಕಂಥದ್ದು ಇವತ್ತಿನ ದಿವಸ ಸಿಗ್ತದೆ. ಹಾಗೆ ದೂರ ಪ್ರಯಾಣ ಮಾಡುವಂಥ ಎಲ್ಲ ರೀತಿಯಲ್ಲಿ ಯೋಗ ಇರತಕ್ಕಂಥದ್ದು. ದತ್ತ ಸಹಸ್ರನಾಮ
ಪಾರಾಯಣ ಮಾಡುವುದರಿಂದ ಎಲ್ಲ ರೀತಿಯಲ್ಲಿ ಅನುಕೂಲ ಇರತಕ್ಕಂಥದ್ದು. ಇನ್ನು ಸಿಂಹರಾಶಿಯಲ್ಲಿರುವವರಿಗೆ ಧನಸ್ಥಾನದಲ್ಲಿ ತೊಂದರೆ ಬರತಕ್ಕಂತಹ ಸಾಧ್ಯತೆ ಇದೆ. ಅಂದರೆ ನಾವು ಮಾಡುವಂಥ ವೃತ್ತಿಯಲ್ಲಿ ಸ್ವಲ್ಪ ತೊಂದರೆ ಬರತಕ್ಕಂಥದ್ದು. ಹಾಗೆ ಅನ್ನಸ್ಥಾನದಲ್ಲಿ ಅಂದರೆ ಸರಿಯಾದ ಸಮಯಕ್ಕೆ ನಾವು ಊಟವನ್ನು ಮಾಡಲಿಕ್ಕೆ ಆಗೋದಿಲ್ಲ. ಬೇರೆ ಬೇರೆ ಒತ್ತಡದ ಕಾರಣದಿಂದ, ಕೆಲಸದ ಒತ್ತಡ, ಇನ್ನೇ ಬೇರೆ ಬೇರೆ ಯಾವುದೇ ರೀತಿಯಾದಂಥ ಒತ್ತಡದ ಕಾರಣದಿಂದ. ಹಾಗೆ ವಸ್ತು ಕಳೆದು ಹೋಗುವಂಥ ಸಾಧ್ಯತೆ ಇದೆ. ಬೆಳ್ಳಿ ಬಂಗಾರದ ಆಭರಣದ ಬಗ್ಗೆ ನಾವು ಎಚ್ಚರ ವಹಿಸಬೇಕು. ಹಾಗೆ ನಾವು ಅದನ್ನು ಧರಿಸಿರುವಾಗ ಆದಷ್ಟು ಜಾಗ್ರತೆ ವಹಿಸಬೇಕಾಗ್ತದೆ. ಆ ಕಡೆ ಈ ಕಡೆ ಯಾರಿರ್ತಾರೆ ಗಮನಿಸ್ತಾರೆ. ಹೀಗೆ ಯಾಕಂದರೆ ಬೆಳ್ಳಿ ಬಂಗಾರದ ಆಭರಣ ಎಷ್ಟು ನಮಗೆ ಅಷ್ಟು ಇದೆಯೋ ಅಷ್ಟೇ ನಮಗೆ ಭಯನೂ ಇರತಕ್ಕಂಥದ್ದು. ಆದ್ದರಿಂದ ಎಚ್ಚರಿಕೆಯಿಂದ ಇದ್ದರೆ ನಮಗೆ ಯಾವುದೇ ರೀತಿ ಭಯ ಹೇಳತಕ್ಕಂಥದ್ದು ಇರೋದಿಲ್ಲ. ಹಾಗಾಗಿ ಗಾಯಗಳಾಗುವಂಥ ಸಾಧ್ಯತೆ ಇದೆ ದೇಹಕ್ಕೆ. ಆದ್ದರಿಂದ ನಾವು ನಡೆದಾಡುವಾಗ, ಕೆಲಸ ಮಾಡುವಾಗ ಆದಷ್ಟು ಎಚ್ಚರಿಕೆಯಿಂದ ಕೆಲಸ ಮಾಡುವುದರಿಂದ ಎಲ್ಲ ರೀತಿಯಲ್ಲಿ ಅನುಕೂಲ ಆಗತಕ್ಕಂಥದ್ದು. ದತ್ತಮಾಲಾ ಮಂತ್ರ ಪಠಣ ಮಾಡುವುದರಿಂದ ಎಲ್ಲ ರೀತಿಯಲ್ಲಿ ಶುಭ ಫಲವನ್ನು ನಾವು ಕಾಣಬಹುದು. ಹಾಗೆ ಕನ್ಯಾರಾಶಿಯಲ್ಲಿರೋರಿಗೆ ಆರೋಗ್ಯದಲ್ಲಿ ವ್ಯತ್ಯಾಸ ಆಗುವಂಥ ಸಾಧ್ಯತೆ ಇದೆ. ಶಿರೋಬಾಧೆ, ತಲೆಗೆ ಸಂಬಂಧಪಟ್ಟಂಥ ಸಮಸ್ಯೆ ಆಗತಕ್ಕಂಥದ್ದು. ಹಾಗೆ ಮಕ್ಕಳಿಂದ ಸಹಾಯ ಸಿಗ್ತದೆ. ವಿದ್ಯಾರ್ಥಿಗಳಿಗೆ ಅನುಕೂಲ ಆಗತಕ್ಕಂಥ ಸಾಧ್ಯತೆ ಇದೆ. ಆದ್ದರಿಂದ ಧನ್ವಂತರಿ ಜಪವನ್ನು ಮಾಡುವುದರಿಂದ ಎಲ್ಲ ರೀತಿಯಲ್ಲಿ ಅನುಕೂಲ ಆಗತಕ್ಕಂಥದ್ದು. ಇನ್ನು ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮದ ಮುಖಾಂತರವಾಗಿ ಒಂದಷ್ಟು ಮಾಹಿತಿಯನ್ನು ಗುರುಜಿಯವರು ನೀಡ್ತಾ ಇದ್ದಾರೆ. ಮೊದಲ 6 ರಾಶಿಗಳು ಹೇಗಿವೆ ಅನ್ನೋದನ್ನ ತಿಳ್ಕೊಂಡ್ವಿ. ಇನ್ನುಳಿದ 6 ರಾಶಿಗಳು ಯಾವ ರೀತಿಯಾಗಿದೆ, ಯಾವ ರಾಶಿಗೆ ಯಾವ ರೀತಿಯಾದಂಥ ಫಲಾನುಫಲಗಳಿವೆ ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚಿತವಾಗಿ ಕಾರ್ಯಕ್ರಮದಲ್ಲಿ ಪುಟ್ಟದೊಂದು ವಿರಾಮ. ವಿರಾಮದ ನಂತರ ಅಶ್ವ ಜ್ಯೋತಿಷ್ಯ ಕಾರ್ಯಕ್ರಮಕ್ಕೆ ಸ್ವಾಗತ. ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಒಂದಷ್ಟು ಮಾಹಿತಿಯನ್ನು ನಾವು ಪಡ್ಕೊಳ್ತಾ ಇದ್ದೀವಿ ಗುರುಗಳ ಕಡೆಯಿಂದ. ಮೊದಲ 6 ರಾಶಿಗಳು ಹೇಗಿವೆ ಅನ್ನೋದನ್ನು ನಾವು ತಿಳ್ಕೊಂಡಿದ್ದಾಯಿತು. ಇನ್ನುಳಿದ 6 ರಾಶಿಗಳು ಯಾವ ರೀತಿಯಾಗಿದೆ, ಯಾವ ರಾಶಿಗೆ ಶುಭ, ಯಾರಿಗೆ ಅಶುಭ, ಹಾಗೆ ಈ ಸಮಸ್ಯೆಗಳಿಗೆ ಪರಿಹಾರಗಳು ಯಾವ ರೀತಿಯಾಗಿರುತ್ತೆ ಅನ್ನೋದನ್ನು ತಿಳ್ಕೊಳ್ಳೋಣ. ಗುರುಜಿ, ಕೊನೆಯ 6 ರಾಶಿಗಳು ಹೇಗಿವೆ ತಿಳ್ಕೊಳ್ಳಿ. ಇನ್ನು ತುಲಾರಾಶಿಯಲ್ಲಿರೋರಿಗೆ ಪಾದಕ್ಕೆ ತೊಂದರೆ ಬರುವಂಥ ಸಾಧ್ಯತೆ ಇರತಕ್ಕಂಥದ್ದು. ಅಂದರೆ ನಾವು ನಡೆದಾಡುವಾಗ ಎಡುವಂಥ ಸಾಧ್ಯತೆ ಇರುತ್ತದೆ. ಅಥವಾ ನಾವು ಬರೀ ಕಾಲಲ್ಲಿ ಹೋಗುವುದರಿಂದ ಏನೋ ಸ್ವಲ್ಪ ಕಲ್ಲು ಮುಳ್ಳು ಈ ಥರದ್ದು ಚುಚ್ಚುವಂಥ ಸಾಧ್ಯತೆ ಇರ್ತದೆ. ಹಾಗಾಗಿ ಆದಷ್ಟು ನಾವು ಜಾಗ್ರತೆ ವಹಿಸಿ ನಡೆದಾಡುವುದರಿಂದ ಎಲ್ಲ ರೀತಿಯಲ್ಲಿ ಅನುಕೂಲವನ್ನು ನಾವು ಕಾಣಬಹುದು. ಹಾಗೆ ವೈರಿಯಿಂದ ಎಲ್ಲ ರೀತಿಯಲ್ಲಿ ತೊಂದರೆ ಬರತಕ್ಕಂಥ ಸಾಧ್ಯತೆ ಇದೆ. ಬಂಧುಗಳಿಂದ ಸಹಕಾರ ಸಿಗತಕ್ಕಂಥದ್ದು. ಯಾಕೆಂದರೆ ನಮಗೆ ಬಂಧು ಬಾಂಧವರು ಮುಖ್ಯವಾಗಿ ಬೇಕಾಗಿರ್ತಾರೆ. ಎಲ್ಲರೂ ಬೇಕು. ನಾವು ಎಲ್ಲರೂ ಸರಿಯಾಗಿರಬೇಕು ಅಂದರೆ ಎಲ್ಲರೂ ನಮಗೆ ಸಹಕಾರದಿಂದ ಇದ್ದರೆ ಎಲ್ಲರೂ ಕೂಡ ಸರಿಯಾಗಿರ್ಲಿಕ್ಕೆ ಸಾಧ್ಯ ಆಗ್ತದೆ. ಅದಕ್ಕೆ ನೀರು ಹತ್ತಿರ ಇರಬೇಕಂತೆ, ಬಂಧುಗಳು ದೂರ ಇರಬೇಕಂತೆ. ನಮಗೆ ನೀರು ಹತ್ತಿರ ಇರಬೇಕು, ಬಂಧು ಬಾಂಧವರು ದೂರ ಇರಬೇಕು. ಆವಾಗ ಸಂಬಂಧ ಸರಿಯಾಗಿರ್ತದೆ. ಈ ಬಂಧು ಬಾಂಧವರು ಹತ್ತಿರ ಇದ್ದರೆ ಅವ್ರು ದೂರ ಆಗುವಂಥ ಸಾಧ್ಯತೆ ಇರ್ತದೆ. ಅದಕ್ಕೆ ಯಾಕೆಂದರೆ ನಾವು ಯಾವ ರೀತಿ ಹತ್ತಿರ ಇದ್ದಂಗೆ ನಾವು ದೂರ ಆಗ್ತೇವಂತೆ, ದೂರ ಇದ್ದಂಗೆ ಹತ್ತಿರ ಆಗ್ತೇವೆ. ಹಾಗಾಗಿ ಆದಷ್ಟು ನಾವು ಅದಕ್ಕಾಗಿ ಈ ಫೋನು ಇದನ್ನೆಲ್ಲ ಬಂದಿದ್ದು ಒಂದು ಲೆಕ್ಕ ಬೆಸ್ಟೇ ಆಯಿತು. ದೂರ ಇದ್ದವರೆಲ್ಲ ಹತ್ತಿರಾಗಿ ಮಾತಾಡ್ಕೊಳ್ಳಿಕ್ಕೆ ಆಗ್ತದೆ. ಹಾಗೆ ಇದರಿಂದ ನಮಗೆ ಅಷ್ಟು ಲಾಭನೂ ಇದೆಯಂತೆ. ಈಗ ನಾವು ಈ ಫೋನಿನಿಂದ ಎಷ್ಟು ಲಾಭ ಇದೆ ಅಂತಂದರೆ, ಹಿಂದೆಲ್ಲ ಎಲ್ಲ ರಾಮಾಯಣ ಮಹಾಭಾರತ ಎಲ್ಲ ಪ್ರವಚನ ಮಾಡ್ತಿದ್ರು. ಅವರು ಎಲ್ಲೆಲ್ಲೋ ಪ್ರವಚನ ಮಾಡ್ತಿದ್ರು, ಅಲ್ಲಿ ಹೋಗಿ ನಾವು ಕೇಳಬೇಕಿತ್ತು. ಈಗ ನಮಗೆ ಇಲ್ಲೇ ಸಿಗ್ತದೆ, ಅದನ್ನು ನಾವು ಬಳಸ್ಕೊಳ್ಬೇಕು. ಯಾಕೆಂದರೆ ಇದೆಲ್ಲ ಶ್ರುತಂ ಹರತಿ ಪಾಪಾನಿ, ನಮಗೆ ಎಲ್ಲ ರೀತಿಯಲ್ಲಿ ಒಳ್ಳೆಯ ರೀತಿಯಾದಂಥ ಭಗವಂತನ ಅನುಗ್ರಹ ನಮಗೆ ಸಿಗಬೇಕು ಅಂತ ಆದರೆ ನಾವೆಲ್ಲ ಪುರಾಣ ಪ್ರವಚನ ಇತ್ಯಾದಿಗಳು ನಾವು ಕೇಳಬೇಕಂತೆ. ಹಾಗಾಗಿ ಎಲ್ಲ ರೀತಿಯಲ್ಲಿ ಕೃಷಿಕರಿಗೆ ಅನುಕೂಲ ಆಗುವಂಥ ಸಾಧ್ಯತೆಗಳು ಇರತಕ್ಕಂಥದ್ದು. ಕೃಷಿಯಿಂದ ಇವತ್ತಿನ ದಿವಸ ನಾವು ಆದಷ್ಟು
ಕೃಷಿಯಲ್ಲಿ ತೊಡಗಬೇಕು. ಕೃಷಿ ಚಟುವಟಿಕೆಗಳನ್ನು ಆದಷ್ಟು ಹೆಚ್ಚಾಗಿ ನಾವು ಮಾಡುವುದರಿಂದ ನಮಗೆ ಅನುಕೂಲ ಆಗತಕ್ಕಂಥದ್ದು. ಆದ್ದರಿಂದ ಇವತ್ತಿನ ದಿವಸ ಮೃತ್ಯುಂಜಯ ಜಪವನ್ನು ಮಾಡುವುದರಿಂದ ಎಲ್ಲ ರೀತಿಯಲ್ಲಿ ಶುಭ ಫಲವನ್ನು ನಾವು ಕಾಣಬಹುದು. ಇನ್ನು ವೃಶ್ಚಿಕ ರಾಶಿಯಲ್ಲಿರುವವರಿಗೆ ಸಹೋದರರ ಸಹಕಾರ ಹೇಳತಕ್ಕಂಥದ್ದು ಇವತ್ತಿನ ದಿವಸ ಸಿಗುವಂಥದ್ದು. ವ್ಯಾಪಾರಸ್ಥರಿಗೆ ತೊಂದರೆ ಬರುವಂಥ ಸಾಧ್ಯತೆಗಳು ಇದೆ. ಹಾಗೆ ಸೈನಿಕರಿಗೆ ಅನುಕೂಲ ಆಗುವಂತಹ ಸಾಧ್ಯತೆ ಇದೆ. ಬಲ ಕಿವಿಗೆ ತೊಂದರೆ ಬರುವಂತಹ ಸಾಧ್ಯತೆ. ನಾವು ಆದಷ್ಟು ಕಿವಿ, ಯಾಕಂದರೆ ಯಾವ ರೀತಿ ಪಂಚ ಜ್ಞಾನೇಂದ್ರಿಯಗಳಲ್ಲಿ ಕಿವಿಯೂ ಕೂಡ ಒಂದಾಗಿರುತ್ತದೆ. ಹಾಗಾಗಿ ಈ ಕಿವಿಗೆ ನಾವು ಆದಷ್ಟು ಕಿವಿ ಬಗ್ಗೆ ನಾವು ಸುರಕ್ಷತೆ ಕ್ರಮ, ಅಂದರೆ ಈ ದೊಡ್ಡ ಮಾತುಗಳನ್ನು ಅಥವಾ ಯಾವ ರೀತಿ ಕರ್ಕಶವಾದಂಥ ಶಬ್ದವನ್ನು ನಾವು ಕೇಳಬಾರದು. ಅಥವಾ ಎಲ್ಲೋ ಈಗ ಇದು ತೋಟಕ್ಕೆ ಅಥವಾ ಕಾಡುಗಳಲ್ಲಿ ಹೋದಾಗ ಅಲ್ಲಿ ಈ ಉಣುಗು ಇತ್ಯಾದಿಗಳು ಬರತಕ್ಕಂಥದ್ದು, ಅದು ಬಂದು ಕಿವಿಯಲ್ಲಿ ಹೋಗ್ಬಿಟ್ರೆ ಏನಾಗ್ತದೆ ಹೇಳಿದ್ರೆ ಅಲ್ಲೂ ಕೂಡ ಕಿವಿಗೆ ಸಮಸ್ಯೆ ಆಗುವಂಥ ಸಾಧ್ಯತೆ ಇರ್ತದೆ. ಹಾಗಾಗಿ ಆದಷ್ಟು ನಾವು ಜಾಗ್ರತೆಯಿಂದ ನಾವು ಕೆಲಸವನ್ನು ಮಾಡಿದಾಗ ಅಥವಾ ಬೇರೆ ರೀತಿಯಲ್ಲಿ ಏನು ಆ ರೀತಿ ಅದಕ್ಕೆ ಮುಂಜಾಗ್ರತಾ ಕ್ರಮವನ್ನು ವಹಿಸಿದರೆ ನಮಗೆ ಆ ಬರತಕ್ಕಂಥ ಅಪಾಯದಿಂದ ನಾವು ದೂರ ಇರಬಹುದು. ಹಾಗಾಗಿ ಮಹಾಲಕ್ಷ್ಮಿ ಜಪವನ್ನು ನಾವು ಮಾಡೋದರಿಂದ ಎಲ್ಲ ರೀತಿಯಲ್ಲಿ ಶುಭ ಫಲವನ್ನು ಕಾಣಬಹುದು. ಇನ್ನು ಧನುರಾಶಿಯಲ್ಲಿರುವವರಿಗೆ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗುವಂಥ ಸಾಧ್ಯತೆ ಇದೆ. ಮೃಷ್ಟಾನ್ನ ಭೋಜನ ಇವತ್ತಿನ ದಿವಸ ಒಳ್ಳೆಯ ಶುಭ ಮೃಷ್ಟಾನ್ನ ಭೋಜನವನ್ನು ನಮಗೆ ಸಿಗುವಂಥ ಸಾಧ್ಯತೆ ಇರತಕ್ಕಂಥದ್ದು. ಪತ್ರಿಕೋದ್ಯಮದಲ್ಲಿ ಇರುವವರಿಗೆ ಇವತ್ತಿನ ದಿವಸ ಅನುಕೂಲ ಆಗುವಂಥ ಸಾಧ್ಯತೆಗಳು ಇರತಕ್ಕಂಥದ್ದು. ವೃತ್ತಿಯಲ್ಲಿ ಸ್ವಲ್ಪ ಕಿರಿಕಿರಿ, ಸಣ್ಣ ಪುಟ್ಟ ಕಿರಿಕಿರಿ ಇರ್ತದೆ. ಎಷ್ಟೇ ಕಿರಿಕಿರಿ ಇದ್ದರೂ ಕೂಡ ನಾವು ಸಹನೆಯಿಂದ ತಾಳ್ಮೆಯಿಂದ ಹೋಗುವುದರಿಂದ ನಮ್ಮಲ್ಲಿ ಆ ಬಂದಂಥ ಯಾವುದೇ ರೀತಿ ಕಿರಿಕಿರಿ ಇದ್ದರೂ ಕೂಡ ಅದನ್ನು ಪರಿಹಾರ ಮಾಡಿಕೊಳ್ಳಿಕ್ಕೆ ಸಾಧ್ಯ ಆಗತಕ್ಕಂಥದ್ದು. ವಿಷ್ಣು ಸಹಸ್ರನಾಮವನ್ನು ಪಠಿಸೋದರಿಂದ ಶುಭ ಫಲವನ್ನು ನಾವು ಕಾಣಬಹುದು. ಇನ್ನು ಮಕರ ರಾಶಿಯಲ್ಲಿರೋರಿಗೆ ಆರೋಗ್ಯದಲ್ಲಿ ಸುಧಾರಣೆ ಆಗುವಂತಹ ಸಾಧ್ಯತೆ ಇದೆ. ಪೂಜೆ, ದಾನ, ಧರ್ಮ ಇತ್ಯಾದಿಗಳನ್ನು ಮಾಡತಕ್ಕಂಥ ಯೋಗವೂ ಕೂಡ ಇರತಕ್ಕಂಥದ್ದು. ಸಾಧು ಸಂತರ ದರ್ಶನದಲ್ಲಿ ತೊಂದರೆ ಬರತಕ್ಕಂಥ ಸಾಧ್ಯತೆ ಇದೆ. ಹಾಗಾಗಿ ತೀರ್ಥಯಾತ್ರೆಯಲ್ಲಿ ತೊಂದರೆ ಬರತಕ್ಕಂಥದ್ದು. ಇವತ್ತೊಂದು ದಿವಸ ಯಾತ್ರೆಗೆ ಯಾರಾದರೂ ಕೂಡ ಹೊರಡೋರಿದ್ದರೆ ಆದಷ್ಟು ಅದನ್ನು ಮುಂದುವರಿಸತಕ್ಕಂಥದ್ದು ಮುಖ್ಯವಾಗಿರತಕ್ಕಂಥ. ಯಾಕಂದರೆ ಶನಿವಾರ ಆಗಿರೋದರಿಂದ ಒಂದು ತೀರ್ಥಯಾತ್ರೆಗೆ ಹೊರಡೋರಿದ್ದರೆ ಸೂರ್ಯಾಸ್ತದ ನಂತರ ನಾವು ಹೊರಡಬಹುದು, ಅದರಿಂದ ನಮಗೆ ಅನುಕೂಲ ಆಗತಕ್ಕಂಥದ್ದು. ಹಾಗೆ ಗೋಸೇವೆ ಮಾಡುವುದರಿಂದ ನಮಗೆ ಎಲ್ಲ ರೀತಿಯಲ್ಲಿ ಬಂದಿರತಕ್ಕಂಥ ಕಷ್ಟವನ್ನು ಪರಿಹರಿಸಿಕೊಳ್ಳುವಂತಹ ಸಾಧ್ಯತೆ ಇರತಕ್ಕಂಥದ್ದು. ಗೋಸೇವೆಯನ್ನು ನಾವೆಲ್ಲರೂ ಕೂಡ ಮಾಡಲೇಬೇಕು. ಆ ಗೋಸೇವೆ ಮಾಡುವುದರಿಂದಲೇ ನಮಗೆ ಈ ಜನ್ಮದಲ್ಲಿ, ಮುಂದಿನ ಜನ್ಮದಲ್ಲಿ, ಜನ್ಮಾಂತರದಲ್ಲಿ ಮಾಡಿರತಕ್ಕಂಥ ಎಲ್ಲ ಪಾಪ ಕರ್ಮವನ್ನು ತೊಳೆದು ಹಾಕ್ತದೆ ಆ ಗೋವಿನ ಅನುಗ್ರಹದಿಂದ. ಹಾಗಾಗಿ ಆ ಗೋಸೇವೆ ಮಾಡುವುದರಿಂದ ಎಲ್ಲ ರೀತಿಯಲ್ಲಿ ಶುಭ ಫಲವನ್ನು ನಾವು ಕಾಣಬಹುದಾಗಿದೆ. ಇನ್ನು ಕುಂಭರಾಶಿಯಲ್ಲಿರುವವರಿಗೆ ಅಧಿಕ ವ್ಯಯ, ಖರ್ಚು ಸ್ವಲ್ಪ ಜಾಸ್ತಿ ಆಗುವಂತಹ ಸಾಧ್ಯತೆ ಇದೆ. ಕೃಷಿಯಲ್ಲಿ ಖರ್ಚಾಗತಕ್ಕಂಥದ್ದು. ಹಾಗೆ ಶತ್ರುಗಳಿಂದ ತೊಂದರೆ ಬರತಕ್ಕಂಥ ಸಾಧ್ಯತೆ ಇದೆ. ತಂದೆ ತಾಯಿ ಸೇವೆ ಮಾಡುವುದರಿಂದ ಎಲ್ಲ ರೀತಿಯಲ್ಲಿ ಶುಭ ಫಲವನ್ನು ನಾವು ಕಾಣಬಹುದು. ಇನ್ನು ಮೀನರಾಶಿಯಲ್ಲಿರೋರಿಗೆ ದೂರ ಪ್ರಯಾಣದಲ್ಲಿ ತೊಂದರೆ ಆಗುವಂತಹ ಸಾಧ್ಯತೆ ಇದೆ. ಹೆಂಡತಿಯಲ್ಲಿ ಕಲಹ ಆಗತಕ್ಕಂಥದ್ದು. ಬಟ್ಟೆ ವ್ಯಾಪಾರದಿಂದ ಲಾಭ ಆಗುವಂತಹ ಸಾಧ್ಯತೆ ಇದೆ. ಹಾಗೆ ಬೆಳ್ಳಿ ಬಂಗಾರದ ಅಂಗಡಿಯವರಿಗೆ ಲಾಭ ಆಗತಕ್ಕಂಥದ್ದು. ದುರ್ಗಾ ಆರಾಧನೆ ಮಾಡುವುದರಿಂದ ಮೀನರಾಶಿಯಲ್ಲಿ ಇರತಕ್ಕಂಥವರು ಎಲ್ಲ ರೀತಿಯಲ್ಲೂ ಕೂಡ ಶುಭ ಫಲವನ್ನು ಕಾಣಬಹುದು. ಆದ್ದರಿಂದ ನಾವು ಭಯಪಡಬೇಕಾದ್ದೇನಿಲ್ಲ. ಇವತ್ತಿನ ದಿವಸ ಎಲ್ಲಿ ನಮಗೆ ಸ್ವಲ್ಪ ಎಲ್ಲ ಕೆಲಸದಲ್ಲಿ ಸ್ವಲ್ಪ ವ್ಯತ್ಯಾಸ ಆಗಿದ್ದರೂ ಕೂಡ ಭಗವಂತನ ಸ್ಮರಣೆಯನ್ನು ಮಾಡುವುದರಿಂದ ನಾವು ಎಲ್ಲ ರೀತಿಯಲ್ಲೂ ಕೂಡ ಶುಭ ಫಲವನ್ನು ನಾವು ಕಾಣಬಹುದು.
ಇನ್ನು ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮದ ಮುಖಾಂತರವಾಗಿ ಒಟ್ಟಾರೆ 12 ರಾಶಿಗಳ ಫಲಾನುಫಲ ಹೇಗಿದೆ ಅನ್ನೋದನ್ನ ನಾವು ತಿಳ್ಕೊಂಡಿದ್ದಾಯಿತು. ಇನ್ನು ಇವತ್ತಿನ ದಿನ ವಿಶೇಷತೆಗೆ ಹೋಗೋದಾದ್ರೆ ಗುರುಗಳೇ, ಈ ತುಳಸಿ ಮಹತ್ವ ಅಥವಾ ವಿಶೇಷತೆ ಕುರಿತಾಗಿ ತಿಳಿಸ್ಕೊಡ್ತೀನಿ ಅಂತ ಹೇಳಿದ್ರಿ. ತುಳಸಿ ಅಂದರೆ ಅದು ನಮ್ಮ ಮನೆ ಮುಂದೆ ಇರಬೇಕಂತೆ. ಮನೆಯ ಮುಂದೆ ಇರತಕ್ಕಂಥದ್ದು. ಮನೆ ಒಳಗೂ ಅಲ್ಲ, ಮನೆ ತುಂಬ ಹೊರಗೂ ಅಲ್ಲ, ಮನೆ ಮುಂದೆನೇ ಇರಬೇಕಂತೆ. ಯಾಕೆಂತಂದರೆ ತುಳಸಿ ಗಿಡ ಇರೋದರಿಂದ ನಮಗೆ ವೈಜ್ಞಾನಿಕವಾಗಿ ಏನಾಗ್ತದೆ ಅಂತಾದರೆ ಅಲ್ಲಿ ನಮಗೆ ಶುದ್ಧವಾದಂಥ ಗಾಳಿ ಸಿಗ್ತದೆಯಂತೆ. ಈ ಸೂಕ್ಷ್ಮ ವಾಯುಮಂಡಲವನ್ನು ಶುದ್ಧ ಮಾಡುವುದರಲ್ಲಿ ತುಳಸಿ ಗಿಡವು ಕೂಡ ಒಂದು. ಈಗ ಯಾವ ರೀತಿ ವಿಜ್ಞಾನಿಗಳು ಓಜೋನ್ ಪದರ ರಂಧ್ರವಾಗಿದೆ, ಅದಕ್ಕಾಗಿ ಬಿಸಿಲಿನ ತಾಪಮಾನ ಜಾಸ್ತಿಯಾಗಿ ಬಂದು ಭೂಮಿ ಮೇಲೆ ಬಿದ್ದು ಅಲ್ಲಿ ಇರತಕ್ಕಂಥ ಈ ನೀರಿನ ಅಂಶ ಜಾಸ್ತಿ ಆವಿಯಾಗ್ತಾ ಇದೆ ಭೂಮಿಯಲ್ಲಿ. ಈಗ ನಾವು ಎಷ್ಟು ಬೋರ್ವೆಲ್ ಕೊರೆಸಿದ್ರು 1000-2000 ಅಡಿ ಕೊರೆಸಿದ್ರು ನೀರು ಸಿಗ್ತಾ ಇಲ್ಲ. ಇದೆಲ್ಲ ಕಾರಣ ಯಾಕಂತಂದರೆ ಆ ಸೂಕ್ಷ್ಮ ವಾಯುಮಂಡಲ ಹೇಳತಕ್ಕಂಥದ್ದು ಯಾವ ರೀತಿ ಅದು ಸರಿಯಾಗಿರಬೇಕು, ಸಮತೋಲನ. ಆ ವಾಯುಮಂಡಲವನ್ನು, ಪ್ರಕೃತಿಯನ್ನು ಸಮತೋಲನ ಮಾಡುವುದರಲ್ಲಿ ಈ ತುಳಸಿ ಗಿಡವು ಕೂಡ ಒಂದು. ಆದ್ದರಿಂದ ನಮಗೆ ಶುದ್ಧವಾದಂಥ ಗಾಳಿ ಸಿಗತಕ್ಕಂಥದ್ದು ವೈಜ್ಞಾನಿಕ ಕಾರಣ. ಇನ್ನು ಆಧ್ಯಾತ್ಮಿಕ ಕಾರಣ ಅಂತಾದರೆ ತುಳಸಿ ಗಿಡ ಇದ್ದಲ್ಲಿ ವಿಷ್ಣುದು, ಯಾಕಂದರೆ ನಾವೆಲ್ಲರೂ ಕೂಡ ಹುಟ್ಟಿದ್ದೇವೆ, ನಾವು ಪ್ರತಿಯೊಬ್ಬರು ಹುಟ್ಟಿದ್ದೇವೆ, ಹುಟ್ಟಿದ ಮೇಲೆ ಸಾಯಲೇಬೇಕಂತೆ. ಇದು ಯಾರೂ ಶಾಶ್ವತವಾಗಿಲ್ಲ. ಆದರೆ ಆ ಸಂಪ್ರಾಪ್ತೆ ಸನ್ನಿಹಿತೆ ಕಾಲೆ, ಆ ಮರಣ ಕಾಲದಲ್ಲಿ ಬಂದಾಗ, ಹಿಂದೆ ಮರಣ ಕಾಲದಲ್ಲಿ ಯಾವುದೋ ಒಬ್ಬರು ಹೀಗೆ ಒಬ್ಬರು ಸತ್ತೋದಾಗ ಏನಾಯಿತು, ಅವನು ತುಂಬ ಪಾಪ ಮಾಡಿದ್ನಂತೆ. ಅವನು ಪಾಪ ಮಾಡಿದವರಿಗೆ ಯಾರು ಬರ್ತಾರೆ ತೆಗೆದುಕೊಂಡು ಹೋಗಲಿಕ್ಕೆ? ಯಮದೂತರು ಬರ್ತಾರಂತೆ. ಅಲ್ಲಿ ಏನಾಯಿತೋ ಗೊತ್ತಿಲ್ಲ, ಯಮದೂತರು ಬಂದರು ಅವನು ಕರ್ಕೊಂಡು ಹೋಗಲಿಕ್ಕೆ. ಆಮೇಲೆ ಅಲ್ಲಿ ಯಾವುದೋ ಮೂಲಕವಾಗಿ ಒಂದು ಒಣಗಿದ ತುಳಸಿ ಗಿಡ ಆ ಶವದ ಮೇಲೆ ಬಿದ್ದು ಹೋಯ್ತಂತೆ. ಅದನ್ನು ತೆಗೆದುಕೊಂಡು ಹೋಗಬೇಕಾದ್ರೆ ಆ ತುಳಸಿಗೆ, ಆ ಶವದ ಮೇಲೆ ಬಿದ್ದಿರ್ತಕ್ಕಂಥ ಆ ಒಣಗಿದ ತುಳಸಿಯ ಗಿಡವನ್ನು, ಆ ದಳವನ್ನು ನೋಡಿ ಯಮದೂತರು ಬಿಟ್ಬಿಟ್ರಂತೆ. ಅದು ವಿಷ್ಣುದೂತರೇ ಬಂದರು ಅವನನ್ನು ಕರ್ಕೊಂಡು ಹೋಗಲಿಕ್ಕೆ. ಯಾಕೆಂದರೆ ಅಷ್ಟು ಶಕ್ತಿ ಇರತಕ್ಕಂಥದ್ದು. ಅದಕ್ಕಾಗಿ ಹಿಂದೆಲ್ಲ ಮನೆಯಲ್ಲಿ ಸುತ್ತಲೂ ಕೂಡ ತುಳಸಿ ಗಿಡವನ್ನು ನೆಡುತ್ತಿದ್ದರು. ಆ ಸುತ್ತಲೂ ತುಳಸಿ ಗಿಡವನ್ನು ನೆಡುವುದರಿಂದ ನಮಗೆ ಆ ರೀತಿ, ಯಾಕಂದರೆ ಆ ಭಗವಂತನ ಸ್ಮರಣೆ, ಯಾಕಂದರೆ ಪ್ರತಿಯೊಬ್ಬ ಒಂದೊಂದು ದೇವರಿಗೆ ಒಂದೊಂದು ಹೂವು ಇದು ಶ್ರೇಷ್ಠ ಇದೆ. ಭಗವಂತನ ವಿಷ್ಣುವಿಗೆ ತುಳಸಿ ಶ್ರೇಷ್ಠ ಅದು. ಹಾಗಾಗಿ ನಮಗೆ ವಿಷ್ಣುವಿನ ಆರಾಧನೆಯನ್ನು ಮಾಡುವುದರಿಂದ ನಮಗೆ ಯಾವ ರೀತಿ ಆ ತುಳಸಿ ಗಿಡದ ಆರಾಧನೆ, ಅದಕ್ಕಾಗಿ ತುಳಸಿ ಲಕ್ಷ್ಮಿನೂ ಹೌದು, ವಿಷ್ಣುನೂ ಹೌದು. ಹಾಗಾಗಿ ವಿಶೇಷವಾಗಿ ನಾವು ನಮ್ಮ ಮನೆಯ ಮುಂದೆ ತುಳಸಿ ಗಿಡವನ್ನು ನೆಟ್ಟು ಅದಕ್ಕೆ ಸರಿಯಾದಂಥ ಯಾವ ರೀತಿ ಪಾಲನೆ ಪೋಷಣೆ ಮಾಡುವುದೇ ಪೂಜೆ. ಯಾಕೆಂದರೆ ಪೂಜೆ ಅಂದರೆ ಮಂಗಳಾರತಿ ಹಾಕ್ಬಿಟ್ರೆ ಎತ್ತುಬಿಟ್ರೆ ಒಂದು ಪೂಜೆ ಆಗೋದಿಲ್ಲ. ಅದಕ್ಕೆ ಯಾವ ರೀತಿ ಆ ತುಳಸಿ ಗಿಡಕ್ಕೆ ನೀರು ಅಥವಾ ಅದಕ್ಕೇನು ಕೊಡಬೇಕು, ಆ ಪೋಷಕಾಂಶ, ಅದೇ ಪೂಜೆ. ಹಾಗಾಗಿ ಎಲ್ಲ ರೀತಿಯಲ್ಲಿ ನಾವು ಮನೆಯ ಮುಂದೆ ತುಳಸಿ ಗಿಡವನ್ನು ನೆಟ್ಟು ಅದಕ್ಕೆ ಪೂಜೆ ಮಾಡುವುದರಿಂದ ನಮಗೆ ಆಧ್ಯಾತ್ಮಿಕವಾಗಿಯೂ ಲಾಭವನ್ನು ಪಡೆಯಬಹುದು, ಹಾಗೆ ವೈಜ್ಞಾನಿಕವಾಗಿಯೂ ಕೂಡ ಲಾಭವನ್ನು ನಾವು ಪಡೆಯಬಹುದು. ಓಕೆ, ಇದುವರೆಗೂ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸಾಕಷ್ಟು ಮಾಹಿತಿಯನ್ನು ನಮಗೆ ತಿಳಿ ಹೇಳಿದ್ದೀರಾ. ಧನ್ಯವಾದಗಳು. ನಮಸ್ಕಾರ. ಲೋಕಾಹ ಸಮಸ್ತಾಹ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಎಲ್ಲರಿಗೂ ಕ್ಷೇಮವಾಗಲಿ. ಇನ್ನು ವೀಕ್ಷಕರೇ, ಇದಾಗಿತ್ತು ಇವತ್ತಿನ ವಿಶೇಷ ಕಾರ್ಯಕ್ರಮ. ಮತ್ತೆ ನಿಮ್ಮ ಭೇಟಿ ಮುಂದಿನ ಸಂಚಿಕೆಯಲ್ಲಿ. ಧನ್ಯವಾದಗಳು.